ನ್ಯೂಸ್ಗೆ ಸ್ವಾಗತ. ಒಳ ಮೀಸಲಾತಿ ವಿಚಾರವಾಗಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ತಕ್ಷಣವೇ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡುವ ಕುರಿತು ದಿನಾಂಕ 1/8/2025 ಜನಾಕ್ರೋಶ ಪ್ರತಿಭಟನೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡುವ ಮೂಲಕ ಆಗ್ರಹ. ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಸಮುದಾಯದ ಸಮಸ್ತ ಜನರು ಈ ಮೂಲಕ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ಪರಿಶಿಷ್ಟ ಜಾತಿಗಳ ಸಮುದಾಯದೊಳಗಿನ ಅತಿ ಹಿಂದುಳಿದ ಮತ್ತು ಅವಕಾಶ ವಂಚಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಸಲುವಾಗಿ ಜಾರಿಯಾಗಬೇಕಾಗಿರುವ ಒಳ ಮೀಸಲಾತಿಯ ಬೇಡಿಕೆ ಮತ್ತು ಹೋರಾಟ 35 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಈ ಅಸಮಾನತೆಯನ್ನು ಸರಿಪಡಿಸಲು ದಿನಾಂಕ 1/8/2024 ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಸ್ಪಷ್ಟವಾಗಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ 101 ಸಮುದಾಯಗಳಿಗೂ ಜನಸಂಖ್ಯೆಗೂ ಅನುಗುಣವಾಗಿ ಒಳ ಮೀಸಲಾತಿ ನೀಡಲು ರಾಜ್ಯ ಸರ್ಕಾರಗಳಿಗೆ ಆದೇಶವನ್ನು ನೀಡಿದೆ. ಆದರೆ ಕರ್ನಾಟಕ ಸರ್ಕಾರವು ಈ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಜಾರಿಗೊಳಿಸಲು ಅನಗತ್ಯವಾಗಿ ವಿಳಂಬ ಮಾಡುತ್ತಿರುವುದು ನಮ್ಮ ಸಮುದಾಯದಲ್ಲಿ ತೀವ್ರ ಅಸಮಾಧಾನ ಮತ್ತು ಆತಂಕಕ್ಕೆ ಕಾರಣವಾಗಿದೆ. ಈ ವಿಳಂಬ ನೀತಿಯಿಂದಾಗಿ ನಮ್ಮ ಸಮುದಾಯದ ವಿದ್ಯಾರ್ಥಿಗಳು, ಉದ್ಯೋಗಾಕಾಂಕ್ಷಿಗಳು, ಕಾರ್ಮಿಕರು ಹಾಗೂ ಮಹಿಳೆಯರು ಹಾಗೂ ಒಟ್ಟಾರೆ ಸಮಾಜ ತಮ್ಮ ನ್ಯಾಯಯುತ ಹಕ್ಕುಗಳಿಂದ ವಂಚಿತರಾಗುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪಿನ ತರುವಾಯ ಹರಿಯಾಣ, ತೆಲಂಗಾಣ, ಆಂಧ್ರಪ್ರದೇಶ ಸರ್ಕಾರಗಳು ತುರ್ತು ನಿಗಾ ವಹಿಸಿ ತಮ್ಮ ರಾಜ್ಯಗಳಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಸಾಮಾಜಿಕ ನ್ಯಾಯದ ವಿಷಯದಲ್ಲಿ ಮೇಲ್ಪಂಕ್ತಿಯಾಗಿದ್ದಾರೆ. ಆದರೆ ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರ ತೀವ್ರವಾದ ವಿಳಂಬ ನೀತಿ ಅನುಸರಿಸ್ತಾ ಇದ್ದು, ಪರಿಶಿಷ್ಟ ಜಾತಿಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಮಾದಿಗ ಮತ್ತು 29 ಉಪಜಾತಿಗಳಲ್ಲಿ ತೀವ್ರ ಜನಾಕ್ರೋಶಕ್ಕೆ ಕಾರಣವಾಗಿದೆ. ನಾಗಮೋಹನ್ ದಾಸ್ ಆಯೋಗಕ್ಕೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಸಹಕಾರ ನೀಡುತ್ತಿಲ್ಲ. ಪರಿಶಿಷ್ಟ ಜಾತಿಗಳ ನಡುವೆ ಮೀಸಲಾತಿಯ ಹಂಚಿಕೆಯಲ್ಲಿ ಉಂಟಾಗಿರುವ ಅಸಮಾನತೆ ಮತ್ತು ಸಮುದಾಯಗಳ ನಡುವಿನ ಹಿಂದುಳಿದಿರುವಿಕೆಯನ್ನು ಸಮಗ್ರವಾಗಿ ಅಧ್ಯಯನ ಮಾಡಲು ಆಯೋಗ ಎಲ್ಲ ಇಲಾಖೆಗಳಿಗೆ ಅಗತ್ಯ ಮಾಹಿತಿಯನ್ನು ಜನವರಿಯಲ್ಲಿ ಕೇಳಿತ್ತು. ಆದರೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ 6 ತಿಂಗಳಾದರೂ ಸರಿಯಾದ ಮಾಹಿತಿಗಳು ಆಯೋಗಕ್ಕೆ ಬಂದಿಲ್ಲ. ಕೆಲವು ಇಲಾಖೆಗಳ ಮಾಹಿತಿ ಅಪೂರ್ಣವಾಗಿದೆ. ಆಯೋಗ ನಡೆಸಿದ ಸಮೀಕ್ಷೆ, ಸ್ಟಿಕ್ಕರ್ ಅಂಟಿಸುವ ಪ್ರಕ್ರಿಯೆಗಳು ಗೊಂದಲ ಹುಟ್ಟುಹಾಕಿ ನಗೆಪಾಟಲಿಗೆ ಈಡಾಯಿತು. 3 ವಾರದಲ್ಲಿ ಸಮೀಕ್ಷೆ ಮುಗಿಸಿ ವರದಿ ಸಿದ್ಧಪಡಿಸಲಾಗುವುದು ಎಂಬ ಸರ್ಕಾರದ ಹೇಳಿಕೆ ಕಿಮ್ಮತ್ತು ಕಳೆದುಕೊಂಡಿದೆ. ಕಾಂತರಾಜ್ ಆಯೋಗದ ಜಾತಿ ಗಣತಿಯ ವರದಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳ ನಿರ್ಲಕ್ಷ್ಯದಿಂದ ಕೊನೆಗೆ ಕಸದ ಬುಟ್ಟಿ ಸೇರಿತು. ನಾಗಮೋಹನ್ ದಾಸ್ ವರದಿಯ ಬಗೆಗಿನ ಗೊಂದಲಗಳು, ಸರ್ಕಾರದ ನಿರ್ಲಕ್ಷ್ಯದ ಧೋರಣೆಯ ಬಗ್ಗೆ ಎಚ್ಚರಿಕೆಯ ಗಂಟೆ ಬಾರಿಸುತ್ತಿದ್ದೇವೆ. ಸರ್ಕಾರ ಸರಿದಾರಿಗೆ ಬರಬೇಕು. ತಕ್ಷಣ ಒಳ ಮೀಸಲಾತಿ ಜಾರಿ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ. ಆಗಸ್ಟ್ 11ರಿಂದ ವಿಧಾನಮಂಡಲಗಳ ಅಧಿವೇಶನ ಆರಂಭವಾಗುತ್ತಿದ್ದು, ಸರ್ಕಾರದ ನಿರ್ಲಕ್ಷ್ಯ, ವಿಳಂಬ ಧೋರಣೆಯ ಬಗ್ಗೆ ಮಾದಿಗರ ಜನಾಕ್ರೋಶ ಉಗ್ರ ಸ್ವರೂಪ ತಾಳುವುದು ನಿಶ್ಚಿತ ಅಂತ ಈ ಮೂಲಕ ಎಚ್ಚರಿಸುತ್ತೇವೆ. ಕೆಎಂಡಿ ರಾಜ್ಯ ಕಾನೂನು ಘಟಕದ ಅಧ್ಯಕ್ಷರು ಎಚ್ ವೆಂಕಟೇಶಪ್ಪ, ಹೂವಳ್ಳಿ ಕೃಷ್ಣಪ್ಪ, ಸಾಹುಕಾರ್ ಶಂಕರಪ್ಪ, ಜಿಲ್ಲಾಧ್ಯಕ್ಷರು ಮುಳ್ಳಹಳ್ಳಿ ವೆಂಕಟಸ್ವಾಮಿ, ಎಂಆರ್ಪಿಎಸ್ ಜಿಲ್ಲಾಧ್ಯಕ್ಷರು ಹಾಲೇರಿ ಮುನಿರಾಜು, ವೇಣು, ಕೋಲಾರ್ ಶ್ರೀನಿವಾಸ್, ಅಂಜಿನಪ್ಪ, ಮುನಿಯಪ್ಪ, ಅಚ್ಯುತ್ ಮೂರ್ತಿ, ನಾಗರಾಜ್, ವೆಂಕಟೇಶ್ ಇನ್ನು ಹಲವು ಮುಖಂಡರು ಭಾಗವಹಿಸಿದ್ರು. ಸುದ್ದಿ ಕೋಲಾರ ಶ್ರೀನಿವಾಸ್. ಇಡೀ ರಾಜ್ಯದಲ್ಲಿ ಕರ್ನಾಟಕ ಮಾದಿಗ ದಂಡಾರ ಇರ್ಬೋದು, ಎಂಆರ್ಎಚ್ಎಸ್ ಇರ್ಬೋದು, ಮಾದಿಗ ದಂಡಾರ ಇರ್ಬೋದು, ಆದಿಜಾಂಬ ಸಂಘ ಇರ್ಬೋದು, ಜಗಜೀವನ ರಾಮ್ ಸಂಘ ಇರ್ಬೋದು, ಎಲ್ಲ ಮಾದಿಗ ಸಂಘಟನೆಗಳು ಸೇರಿ ನಮಗೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಬೇಕಂತೇಳಿ ಹಲವಾರು ಹೋರಾಟಗಳು ಮಾಡ್ತಕ್ಕಂಥದ್ದು ಸರಿಯಷ್ಟೇ. ಆದರೆ ಇದುವರೆಗೂ ಕೂಡ ಎಜೆ ಸದಾಶಿವ ಆಯೋಗ ಅವ್ರ ವರದಿ ಬಂತು, ಅವಾಗ ಕೂಡ ನಾವು ಒಳ ಮೀಸಲಾತಿ ಕೊಡಲಿಲ್ಲ. ಕಾಂತರಾಜ್ ವರದಿ ಬಂತು, ಒಳ ಮೀಸಲಾತಿ ಕೊಡಲಿಲ್ಲ. ಮತ್ತೆ ಈಗ ಮಾಧುಸ್ವಾಮಿ ವರದಿ ಬಂತು, ಒಳ ಮೀಸಲಾತಿ ನೀಡಲಿಲ್ಲ. ಏನೇ ಆದರೂ ಕೂಡ ಈ ಮಾದಿಗ ಮತ್ತು ಉಪಜಾತಿಗಳಿಗೆ ಯಾವುದೇ ಸರ್ಕಾರದಿಂದ ಅನುಕೂಲಗಳು ಆಗಲಿಲ್ಲ. ಹಾಗಾಗಿ ಮತ್ತೆ ಈಗ ಏನು ನಮ್ಮ ಪ್ರಣಾಳಿಕೆಯಲ್ಲಿ ಕೊಡಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಹೇಳಿತ್ತು, ನಮ್ಮ ಸರ್ಕಾರ ಬಂದರೆ ಕೂಡಲೇ ಒಳ ಮೀಸಲಾತಿಯನ್ನು ನಾವು ಕೊಟ್ಟೇ ಕೊಡ್ತೀವಿ, ಜಾರಿ ಮಾಡೇ ಮಾಡ್ತೀವಿ ಅಂತ ಹೇಳಿದರು. ಆದರೆ ಅವರು ಕೂಡ ಕೆಲವೊಂದು ತಿಂಗಳುಗಳ ಕಾಲ ಮೀನಾಮಾಶೆ ಎಣಿಸಿ ಮತ್ತೆ ನಾಗಮೋಹನ್ ದಾಸರವರ ಏಕಸದಸ್ಯ ಪೀಠವನ್ನು ರಚನೆ ಮಾಡಿದ್ರು. ಆದ್ರೆ ಅವರು ಏನು ಮಾಡಿದ್ರು, 1 ತಿಂಗಳು, 2 ತಿಂಗಳು, 3 ತಿಂಗಳ ಕಾಲ ಸರ್ಕಾರ ಅವರಿಗೆ ಸಪೋರ್ಟ್ ಮಾಡಲಿಲ್ಲ. ಆದರೂ ಕೂಡ ನಮ್ಮ ಹೋರಾಟವನ್ನು ನಾವು ಯಾವುದೇ ಕಾರಣದಿಂದ ಮಾದಿಗರು ಬಿಡಲಿಲ್ಲ. ಈಗೇನಾಗಿದೆ, ನಾಗಮೋಹನ್ ದಾಸ್ ಅವರು ಇಡೀ ರಾಜ್ಯದಂತ ತಿರುಗಾಡಿ ಮಾದಿಗ ಮತ್ತು ಉಪಜಾತಿಗಳು, ವಲಯ ಮತ್ತು ಉಪಜಾತಿಗಳು, 101 ಜಾತಿಯಲ್ಲಿರ್ತಕ್ಕಂಥ ದಲಿತರು ಎಲ್ಲರೂ ಕೂಡ ಯಾವ ಜಾತಿ ಎಷ್ಟು ಸಂಖ್ಯೆ ಇದೆ ಅಂತೇಳಿ ಕೂಡ ನಿಖರವಾಗಿ ಕೊಟ್ಟಿರ್ತಕ್ಕಂಥದ್ದು ನಮಗೆ ವರದಿ ಬಂದಿದೆ. ವರದಿ ಬಂದಿದ್ರು ಕೂಡ ಒಳ ಮೀಸಲಾತಿ ಜಾರಿ ಮಾಡ್ತಾ ಇಲ್ಲ. ಹಾಗಾಗಿ ಈಗೇನಾಗಿದೆ, ಸುಪ್ರೀಂ ಕೋರ್ಟ್ ಘನತೆವೆತ್ತ ಸುಪ್ರೀಂ ಕೋರ್ಟ್ ಏನಾಯಿತು, 1/8/2024 ಕೇಂದ್ರ ಸರ್ಕಾರದಿಂದ ಅಪ್ಪಣೆ ಪಡ್ಕೊಂಡು ಮತ್ತೆ ಸುಪ್ರೀಂ ಕೋರ್ಟಲ್ಲಿ ಒಂದು ಆದೇಶ ಆಗ್ತದೆ. ಡಿ ವೈ ಚಂದ್ರಚೂಡ್ ಮತ್ತು ಅವರು ಏನು ಸದಸ್ಯ ಏಕಸದಸ್ಯ ಪೀಠ ಏನಿದೆ 7 ಜನ ಸದಸ್ಯರಲ್ಲಿ
ಅವರು ಒಂದು ಆದೇಶವನ್ನು ಮಾಡ್ತಾರೆ. ಈ ದೇಶದಲ್ಲಿ ಒಳ ಮೀಸಲಾತಿ ಬೇಕಾದ್ರೆ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರ, ಆಯಾ ರಾಜ್ಯಗಳು ಒಳ ಮೀಸಲಾತಿ ಕೊಡ್ಬೋದು ಅಂತ ಹೇಳಿದ್ರು. ಆಗ ಅದರ ಪ್ರಕಾರವಾಗಿ ಬೇರೆ ರಾಜ್ಯಗಳು ಹರಿಯಾಣ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, ಕೆಲವೊಂದು ರಾಜ್ಯಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿದ್ದಾರೆ. ಆದರೆ ಕರ್ನಾಟಕದಲ್ಲಂತೂ ಇದುವರೆಗೂ ಆಗಲಿಲ್ಲ. ಮೀನಮೇಷ ಎಣಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮಾದರಿಗೆ ನ್ಯಾಯ ಕೊಡ್ತಾರೆ ಇಲ್ಲ ಇಲ್ವೋ ಏನು ಅಂತ ಅಯೋಮಯವಾಗಿದೆ. ನಮ್ಮ ಜಾತಿ ಜನಾಂಗಕ್ಕೆ ತೊಂದರೆ ಆಗ್ತಾ ಇದೆ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮಾದಿಗ ಜನಾಂಗ ಹಿಂದುಳಿದಿದೆ. ಹಾಗಾಗಿ ದಯಮಾಡಿ ಇನ್ನು ಮೇಲೆ ನಾವು ಯಾವುದೇ ನಮಗೆ ಸಹಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಒಂದು ತೀರ್ಮಾನವನ್ನು ರಾಜ್ಯ ಸಮಿತಿ ತಗೊಂಡಿದೆ. ಎಲ್ಲಾ ಸಂಘಟನೆಗಳು, ಮಾದಿಗ ಮುಖಂಡ ಸಂಘಟನೆ ಏನಿದೆ ಆ ಸಂಘಟನೆಗಳು ಸೇರ್ಕೊಂಡು ತಾರೀಕು 8ನೇ ತಿಂಗಳು 25ರಂದು DC ಆಫೀಸ್ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡಬೇಕಂತೇಳಿ ಆಗಿದೆ. ಗುಂಡು ಹೊಡಿಸ್ಕೊಳ್ಳೋ ಮುಖಾಂತರ, ಉರುಳು ಸೇವೆ ತಗೊಳ್ದಿರ್ಬೋದು, ಅರಬತ್ಲೆ ಸೇವೆ ಮಾಡುವ ಮುಖಾಂತರ ಯಾವುದೇ ಒಂದು ರೀತಿಯಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಂತೇಳಿ ತೀರ್ಮಾನ ಆಗಿದೆ. ಹಾಗಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಕೂಡ ಎಲ್ಲಾ ಸಂಘಟನೆ, ಮಾದಿಗ ಸಂಘಟನೆ ಸೇರ್ಕೊಂಡು 1ನೇ ತಾರೀಕು ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಕೋಲಾರ ಜಿಲ್ಲೆಯಾದ್ಯಂತ ಎಲ್ಲಾ ಮಾದಿಗ ನನ್ನ ಸಹೋದರ ಸಹೋದರಿಯರು ಕೂಡ, ಅಣ್ಣ ತಮ್ಮಂದರು, ಅಕ್ಕ ತಂಗಿರು ಎಲ್ಲರೂ ಸೇರ್ಕೊಂಡು ನೀವು ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ನಮ್ಮ ಒಳ ಮೀಸಲಾತಿ ನಮ್ಗೆ ಬೇಕೇ ಬೇಕು. ನಮ್ಮ ಹೋರಾಟ ಒಳ ಮೀಸಲಾತಿ ಆಗೋತರ ಬಿಡಬಾರ್ದು ಅಂತೇಳಿ ನಮಗೆ ರಾಜ್ಯ ಸಮಿತಿ ಆದೇಶ ಆಗಿದೆ. ಇದು ಕೂಡ ನೀವು ಗಣನೆಗೆ ತೆಗೆದುಕೊಂಡು ಕಾರ್ಯಕ್ರಮದ ಭಾಗವಹಿಸಬೇಕಂತೇಳಿ ನಿಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತೀನಿ.